ಎಂತ ಎಂತ ಆಗಿದೆ ಬಂಗಾರ ಕಾಲೇನಾಯ್ತು ಎಂತ ಆಯ್ತು ಕಾಲು ಹೋಯ್ತಾ ಸಿರಿ ಮಲ್ಪೇರೆ ವಾಚು ಒಂದು ಬಾರ್ದು ಬಿಟ್ಟು ಒಂದು ಏಲಕ್ಕಿ ಮಾಡಿ ನಾನು ಪಂಚಾಮೃತ ಅದೇನಾ తెంటకలం కాదు రక్షణం ఓం శ్రీ హరియానంద అయ్యప్ప స్వామి ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನಮ್ಮ ಸ್ವಾಮಿಗಳ ಈ ವರ್ಷದ ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಅವರು ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚೆ ಎಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೋತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು. ಇನ್ನು ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚಿನ ದಿವಸ ಪಡಿ ಪೂಜೆ ಮತ್ತೆ ಅಪ್ಪ ಸೇವೆ ಇತ್ತು. ಹಾಗಾಗಿ ಅದ್ರ ಮುಂಚಿನ ದಿವಸ ಅದಕ್ಕೆ ಏನೇನ್ ಬೇಕು ಎಲ್ಲಾನು ಪ್ರಿಪರೇಷನ್ ಮಾಡ್ತಾ ಇದ್ರು. ಇಲ್ಲಿ ರಾತ್ರಿ ಫಲಹಾರಕ್ಕೋಸ್ಕರ ಎಲ್ಲಾರು ಸೇರ್ಕೊಂಡು ಚಪಾತಿ ಮಾಡ್ತಾ ಇದ್ದಾರೆ. ಇನ್ನೇನು ಅವರು ಮಾಡ್ಕೊಳ್ಳೋ ಫಲಹಾರಗಳಲ್ಲಿ ಇದೂನು ಲಾಸ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನೆಕ್ಸ್ಟ್ ಡೇ ಇಂದ ಎಲ್ಲಾನು ಅಡಿಗೆ ಭಟ್ರೆ ಮಾಡ್ತಾರೆ. ಅದಾದ್ಮೇಲೆ ಅವರು ಶಬರಿಮಲೆಗೆ ಹೊರಡ್ತಾರೆ. ಇಲ್ಲಿ ಚಪಾತಿಗೆ ಒಂದೊಳ್ಳೆ ಗ್ರೇವಿ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಅದನ್ನು ಮಾಡ್ಕೊಟ್ಟೆ. ಇನ್ನು ತುಪ್ಪದ ಕಾಯಿ ಕೊಡಕ್ಕಿರುತ್ತಲ್ಲ, ಸೊ ಅದ್ರ ಕಾಯಿನ ಅದ್ರ ಸಿಪ್ಪೆನ ಸುಳಿಯೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಈ ಮಿಷಿನ್ನ ಯೂಸ್ ಮಾಡಿಕೊಂಡು ಇದ್ರ ಸಹಾಯದಿಂದ ಅವರು ಅದನ್ನ ನೀಟಾಗಿ ಪಾಲಿಶ್ ಮಾಡ್ತಾರೆ. ಮುಂಚೆ ಎಲ್ಲ ಪಾಲಿಶರ್ ಅಂತ ಬರುತ್ತಲ್ಲ, ಸೊ ಅದರಲ್ಲಿ ಬೆಳಗ್ಗೆಲ್ಲ ಉಜ್ತಾ ಇದ್ರು. ಆದ್ರೆ ಇದೊಂಥರ ಸುಲಭ ಅಂತ ಹೇಳಿ ಇದರಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲಾರು ಸೇರ್ಕೊಂಡು ಬೇಗ ಬೇಗ ಒಬ್ಬರಿಂದ ಒಬ್ರು ಮಾಡಿ ಮುಗಿಸಿದ್ರು. ಅದಾದ್ಮೇಲೆ ಕಾಯಿನೆಲ್ಲ ನೀರಲ್ಲಿ ನೆನೆ ಹಾಕಿದ್ರು. ಯಾಕಂದ್ರೆ ಅದು ಬಿಸಿಲಿರೋದ್ರಿಂದ ಬೇಗ ಒಡೆದೋಗುತ್ತಲ್ಲ. ಸೊ ಹಾಗಾಗಿ ಕಾಯಿನ ನೀರಲ್ಲಿ ನೆನೆ ಹಾಕ್ತಾರೆ. ನೆಕ್ಸ್ಟ್ ಡೇ ಅಂತೂ ತುಂಬಾ ಕೆಲಸ ಇರೋದ್ರಿಂದ ಒಬ್ಬೊಬ್ರು ಒಂದೊಂದು ಕೆಲಸನ ಅಂತ ಎಲ್ಲಾ ಸ್ವಾಮಿಗಳು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರು. ನಮಿಗಂತೂ ಮನೆ ತುಂಬಾ ಜನ ನೋಡ್ದಷ್ಟು ಖುಷಿ. ಒಬ್ರು ಅಲಂಕಾರಕ್ಕೋಸ್ಕರ ಎಲ್ಲಾ ರೆಡಿ ಮಾಡ್ತಾ ಇದ್ರೆ, ಇನ್ನು ಕೆಲವು ಸ್ವಾಮಿಗಳು ಪ್ರಸಾದ ಏನೇನ್ ಕೊಡ್ಬೇಕು ನೋಡಿ ಅದಕ್ಕೋಸ್ಕರ ಎಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ರು. ನಮ್ಮ ಇದ್ರಲ್ಲಂತೂ ಎಲ್ಲಾರು ಅಲಂಕಾರದ ಮೇಲೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕಂದ್ರೆ ಆ ಶಬರಿಮಲೆ ಅಯ್ಯಪ್ಪ ಅಲಂಕಾರ ಪ್ರಿಯ ಅಲ್ವಾ. ಸೊ ಹಾಗಾಗಿ ಅಲಂಕಾರಕ್ಕೋಸ್ಕರ ಮೊದಲನೇ ಪ್ರಿಫರೆನ್ಸ್ ಕೊಡ್ತಾರೆ. ಇನ್ನು ಎಲ್ಲಾರು ಇರ್ಬೇಕಾದ್ರೆ ನನ್ನ ಪಾಪುನ ಈ ತರ ಮಲಗಿಸ್ಕೊಂಡು ಬಿಟ್ರೆ ಅವಳ ಪಾಡಿಗೆ ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಆಕ್ಟಿವ್ ಆಗಿರ್ತಾಳೆ. ನಾವು ಮಕ್ಕಳನ್ನ ಆಲ್ಮೋಸ್ಟ್ ಆಲ್ ಮನೆ ಒಳಗಡೆನೆ ಕೂರಿಸ್ಕೊಂಡು ಇರೋದ್ರಿಂದ ಮಕ್ಕಳಿಗೆ ಎಲ್ಲಾರ ಜೊತೆ ಬೆರೆಯೋ ಅವಕಾಶನೇ ಸಿಗಲ್ಲ. ಸೊ ಹಾಗಾಗಿ ಇಲ್ಲಿ ಈ ತರ ಮಾಡೋದ್ರಿಂದ ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ನಾವು ತೀರಾ ಚಿಕ್ಕ ವಯಸ್ಸಿಂದಲೇ ಮಕ್ಕಳನ್ನ ಒಳಗಡೆನೆ ಕೂರಿಸ್ಕೊಂಡು ಯಾರ ಜೊತೆನೂ ಬೆರೆಯಕ್ಕೆ ಬಿಡದೆ ಇದ್ರೆ ಅವ್ರನ್ನ ಎಲ್ಲಾದ್ರೂ ಕರ್ಕೊಂಡು ಹೋದಾಗ ಅವ್ರು ತುಂಬಾನೇ ಹಠ ಮಾಡ್ತಾರೆ. ಇನ್ನು ಹಳ್ಳಿಗಳಲ್ಲೆಲ್ಲ ಹಾಗೆ ಜಾಸ್ತಿ ಮಕ್ಕಳನ್ನ ಮನೆ ಒಳಗಡೆನೆ ಮುದ್ದಿರ್ಕೊಂಡು ಇಟ್ಕೊಳ್ಳಲ್ಲ. ಅವ್ರನ್ನ ಸ್ವಲ್ಪ ಫ್ರೀಯಾಗಿ ಆಟ ಆಡೋಕ್ಕೆಲ್ಲ ಬಿಡ್ತಾರೆ. ಸೊ ಇಲ್ಲೂ ನಾನು ಹಾಗೆ ಮಾಡಿದ್ದೀನಿ. ಇನ್ನು ನಮ್ಮ ಮನೆ ಹತ್ರ ಪುಟಾಣಿದೊಂದೆರಡು ನಾಯಿ ಮರಿನೂ ಇತ್ತು. ಅದನ್ನು ಅದ್ರ ಪಾಡಿಗೆ ಆಟ ಆಡ್ಕೊಂಡಿತ್ತು.
ನಮ್ಮ ಮನೆಯಲ್ಲಿರೋ ಗುಡಿಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹಳೆ ಅಲಂಕಾರನೆಲ್ಲ ತೆಗೆದು ಈಗ ಹೊಸದಾಗಿ ಅಲಂಕಾರ ಮಾಡೋಣ ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ರು ಸ್ವಾಮಿಗಳೆಲ್ಲ ಸೇರಿಕೊಂಡು. ಈ ಸಲ ಏನಾದರೂ ವಿಶೇಷವಾಗಿ ಮಾಡೋಣ ಅಂತ ಹೇಳಿ ಒಬ್ರಿಂದ ಒಬ್ರು ಡಿಸ್ಕಷನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡ್ರು. ಪ್ರತಿ ವರ್ಷನೂ ಅಷ್ಟೇ ಸ್ವಾಮಿಗಳೆಲ್ಲ ಸೇರಿಕೊಂಡು ಹೊಸದಾಗಿ ಏನಾದರೂ ಡೆಕೋರೇಷನ್ ಮಾಡಬೇಕು, ಈ ಥರ ಅಲಂಕಾರ ಮಾಡಬೇಕು ಅಂತೆಲ್ಲ ಅನ್ಕೋತಾ ಇರ್ತಾರೆ. ಆದರೆ ಪ್ರತಿ ಸಲನೂ ಆ ಥರ ಆಗಲ್ಲ. ಆದರೆ ಈ ಸಲ ಎಲ್ಲ ಸೇರಿಕೊಂಡು ಒಂದು ಮನಸ್ಸು ಮಾಡಿಬಿಟ್ಟು ಹಾಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಅಲಂಕಾರಕ್ಕೋಸ್ಕರ ತೆಂಗಿನ ಗರಿ ಎಲ್ಲ ತಂದಿದ್ರಲ್ಲ, ನಾವು ಚಿಕ್ಕವರಿರ್ಬೇಕಾದ್ರೆ ಇದರಲ್ಲಿ ವಾಚು ಗಿರ್ಗಿಟ್ಟು ಆ ಥರ ಎಲ್ಲ ಮಾಡಿ ನಾವು ಅದನ್ನು ಆಟ ಆಡ್ತಾ ಇದ್ವಿ. ಸೊ ಹಾಗಾಗಿ ಈಗಿನ ಮಕ್ಕಳಿಗೆ ಅದೇನು ಗೊತ್ತಿರಲ್ವಲ್ಲ, ನಮ್ಮ ಅಣ್ಣಂದ್ರೆಲ್ಲ ಅವ್ರಿಗೆ ಮಾಡಿಕೊಟ್ಟು ಆಟ ಆಡಿಸ್ತಾ ಇದ್ರು. ನಮಗಂತೂ ಮುಂಚೆ ಚಿಕ್ಕವರಿರ್ಬೇಕಾದ್ರೆ ತೋಟಗಳಲ್ಲೆಲ್ಲ ಈ ಥರ ಆಡಿ ವಾಚು ಕನ್ನಡಕ ಗಿರ್ಗಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ವಿ. ಆದರೆ ಈಗಿನ ಮಕ್ಕಳಿಗೆ ಅದೇನು ಗೊತ್ತಿಲ್ಲ, ನಾವು ಅದನ್ನು ಹೇಳ್ಕೊಡ್ಬೇಕಲ್ಲ. ಹಾಗಾಗಿ ನಮ್ಮ ಅಣ್ಣಂದ್ರು ಈ ಥರ ಒಂದು ಚಾಪೆ ಹಾಸ್ಬಿಟ್ಟು ಅದರಲ್ಲಿ ಕೂತ್ಕೊಂಡು ಅವ್ರನ್ನ ನೀಟಾಗಿ ಆಟ ಆಡಿಸ್ತಾ ಇದ್ರು. ನನ್ನ ಮಗಳಿಗಂತೂ ಈ ಥರ ವಾಚ್ ಕಟ್ಕೊಂಡು ಗಿರ್ಗಿಟ್ಟಿಟ್ಕೊಂಡು ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಅವಳು ಬೆಳೆಯೋ ವಾತಾವರಣದಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಹಾಸನಕ್ಕೆ ಹೋದರೆ ಅಲ್ಲೇ ಒಂಥರ, ಇನ್ನು ನಮ್ಮ ಚಾರ್ಮಾಡಿಗೆ ಬಂದರೆ ಇಲ್ಲೇ ಒಂಥರ. ಚಾರ್ಮಾಡಿಲಾದರೆ ನಾವು ತುಂಬಾ ಫ್ರೀ ಆಗಿಬಿಡ್ತೀವಿ, ಹಾಸನಲ್ಲಿ ಆದರೆ ಸ್ವಲ್ಪ ಮನೆ ಒಳಗಡೆನೆ ಜಾಸ್ತಿ ಇರ್ತಾಳೆ. ಎಷ್ಟೇ ಆದ್ರೂ ಹಳ್ಳಿ ಜೀವನನೇ ಚಂದ. ಮಕ್ಕಳಾಗಿ ಆಟ ಆಡ್ಕೊಂಡು ಖುಷಿಯಾಗಿ ಇರೋಕ್ಕೆ ನಮ್ಮ ಹಳ್ಳಿ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಆದರೆ ಸಿಟಿಗಳಲ್ಲಿ ಆರ್ಟಿಫಿಷಿಯಲ್ ವಸ್ತುಗಳ ಜೊತೆ ಅವ್ರ ಜೀವನನ ಕಳಿಬೇಕು. ಹಾಗಂತ ಸಿಟಿ ಲೈಫು ಬೇಡ ಅಂತ ಅಂತಿಲ್ಲ, ಆದರೆ ಈ ಹಳ್ಳಿ ಲೈಫ್ ಅಷ್ಟು ಚಂದ ಯಾವುದೂ ಇಲ್ಲ. ಇನ್ನು ಅಲಂಕಾರ ಎಲ್ಲ ಮುಗಿಸಿದಾದ್ಮೇಲೆ ಸಂಜೆ ಫಲಹಾರಕ್ಕೋಸ್ಕರ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಾಮಿಗಳನ್ನೆಲ್ಲರನ್ನೂ ಕರೆದೆ. ಪ್ರತಿ ವರ್ಷನೂ ಫಲಹಾರ ನಾನು ಮತ್ತೆ ನನ್ನ ಗಂಡನ ಲೆಕ್ಕದಲ್ಲೇ ಕೊಡ್ತೀವಿ. ಸೊ ಹಾಗಾಗಿ ಈ ಸಲನೂ ಕೊಡಬೇಕು ಅಂತ ಹೇಳಿ ಸ್ವಾಮಿಗಳ ಜೊತೆ ಸ್ವಲ್ಪ ಹೆಲ್ಪ್ನ ತಗೊಂಡೆ. ನಾನು ಮತ್ತೆ ನಮ್ಮ ಅಣ್ಣ ಬೆಳಗ್ಗೆನೆ ಹೋಗಿ ತರಕಾರಿನೆಲ್ಲ ತಗೊಬಂದ್ವಿ. ಅದಾದಮೇಲೆ ಸ್ವಾಮಿಗಳೆಲ್ಲರೂ ಸೇರ್ಕೊಂಡು ಒಂಚೂರು ತರಕಾರಿ ಕಟ್ ಮಾಡಿಕೊಡಿ ಅಂತ ಅಂದೆ. ಸೊ ಪಾಪ ಅವರೂ ಅಷ್ಟೇ ಏನೂ ಬೇಜಾರು ಮಾಡ್ಕೊಳ್ದೆ ಎಲ್ಲರೂ ಸೇರಿಕೊಂಡು ಬೇಗ ತರಕಾರಿನೆಲ್ಲ ಕಟ್ ಮಾಡಿಕೊಟ್ರು. ಇನ್ನು ಉಳಿದಿರೋ ಸ್ವಾಮಿಗಳೆಲ್ಲ ಏನೇನು ಪ್ರಸಾದಕ್ಕಾಗಲಿ ಅಲಂಕಾರಕ್ಕಾಗಲಿ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ನಮ್ಮ ಅಮ್ಮನ ಮಕ್ಕಳಲ್ಲಿ ನಾವು 4 ಜನ ಮಕ್ಕಳಲ್ಲೂ ನಮಗೆ 4 ಜನಕ್ಕೂ ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಆಲ್ ಏನೇ ಕೆಲಸ ಅಡುಗೆ ಎಲ್ಲ ಮಾಡಬೇಕು ಅಂತಾದರೆ ನಮ್ಮ ಮನೇಲಿ ನಮ್ಮ ಅಣ್ಣಂದ್ರ ಹೆಲ್ಪ್ನ ತಗೋತೀನಿ. ಮೊದಲಿಗೆ ಸಂಜೆ ಪೂಜೆಗೋಸ್ಕರ ಪ್ರಸಾದನ ರೆಡಿ ಮಾಡಿಕೊಂಡ್ರು. ಇಲ್ಲಿ ಪ್ರಸಾದಕ್ಕೋಸ್ಕರ ಗುಡಾನ್ನ ಪ್ರಸಾದನ ಮಾಡ್ಕೋತಾ ಇದ್ದಾರೆ. ಈ ಗುಡಾನ್ನ ಪ್ರಸಾದ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಇನ್ನು ನಮ್ಮ ಗುಡಿಯಲ್ಲಿರೋ ಸ್ವಾಮಿಗಳು 9ನೇ ತಾರೀಕು ಇರುಮುಡಿನ ಕಟ್ಟೋದು. ಇಲ್ಲಿ ಬೇರೆ ಕಡೆ ಉಳ್ಕೊಂಡಿರೋ ಸ್ವಾಮಿಗಳು ನಮ್ಮ ಅಣ್ಣಂದ್ರ ಜೊತೆನೆ ಹೋಗೋದ್ರಿಂದ ಅವರು 8ನೇ ತಾರೀಕು ಅವರಿರೋ ಪ್ಲೇಸಲ್ಲೇನೆ ಇರುಮುಡಿ ಕಟ್ಟಿ ಇರುಮುಡಿನ ಇಲ್ಲಿಗೆ ತಗೊಂಡು ಬಂದ್ರು. ಹಾಗೆ ಅವ್ರು ಬರ್ಬೇಕಾದ್ರೆ ಅವ್ರ ಕಾಲಿಗೆಲ್ಲ ನೀರು ಹಾಕಿ ಅವ್ರನ್ನ ಒಳಗಡೆ ಕರೆಸ್ಕೊಂಡ್ರು. ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚೆ ಇವರು ಹೊತ್ಕೊಂಡು ಹೋಗೋ ಇರುಮುಡಿನ ನಮ್ಮ ಗುಡಿಗೆ ತಂದು ಇಡೋದ್ರಿಂದ ಇದು ಒಂಥರ ಪುಣ್ಯ ಅಂತಲೇ ಹೇಳ್ಬೋದು. ನಿಜ ಹೇಳಬೇಕು ಅಂತ ಆದರೆ ಅಯ್ಯಪ್ಪ ಸ್ವಾಮಿದು ರಿಯಲ್ ಆಗಿ ಭಕ್ತಿ ಇರೋರಿಗೆ ಇದ್ರ ಬೆಲೆ ಏನು ಅಂತ ನಿಜವಾಗ್ಲೂ ಗೊತ್ತಿರುತ್ತೆ. ನನ್ನ ಪ್ರಕಾರ ಗಂಡು ಮಕ್ಕಳು ಸ್ವಲ್ಪ ಪುಣ್ಯ ಜಾಸ್ತಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವರಿಗೆ ನೆನೆಸ್ಕೊಂಡಾಗೆಲ್ಲ ಶಬರಿಮಲೆಗೆ ವ್ರತ ಮಾಡಿಕೊಂಡು ಮಾಲೆ ಹಾಕ್ಕೊಂಡು ಹೋಗ್ಬೋದು. ಆದರೆ ಹೆಣ್ಮಕ್ಳಿಗೆ ಆ ಅವಕಾಶನೇ ಇಲ್ಲ. ಆದರೆ ನಾನಂತೂ ಅಯ್ಯಪ್ಪ ಸ್ವಾಮಿನ ತುಂಬಾ ನಂಬ್ತೀನಿ. ಅದಕ್ಕೋಸ್ಕರನೇ ನಮ್ಮ ಅಣ್ಣವರು ಮಾಲೆ ಹಾಕಿದಾಗ ನನ್ನ ವ್ರತ ಸ್ಟಾರ್ಟ್ ಮಾಡಿದ್ರೆ ಅವರು ಶಬರಿಮಲೆಗೆ ಹೋಗಿ ಬಂದು ಅದಾದಮೇಲೆ ಅವರು ಕೊಡೋ ತುಪ್ಪದ ಪ್ರಸಾದನ 3 ದಿವಸ ತಗೊಂಡು ಆಮೇಲೆ 21ನೇ ತಾರೀಕು ಶಬರಿಮಲೆದು ಬಾಗಿಲು ಹಾಕ್ತಾರೆ. ಅದಾದಮೇಲೆ ನನ್ನ ವ್ರತನ ಕಂಪ್ಲೀಟ್ ಮಾಡೋದು. ಇನ್ನು ಸಂಜೆ ಪೂಜೆಗೆ ಸ್ವಾಮಿಗಳು ಅವ್ರ ಜೊತೆಗೇ ಅವ್ರ ಫ್ಯಾಮಿಲಿಯವರು ಎಲ್ಲ ಬರೋದ್ರಿಂದ ಒಂದು ಸುಮಾರು 300 ಜನ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. 300 ಜನಕ್ಕೋಸ್ಕರ ನಾವು ಇವತ್ತು ಫಲಹಾರನ ಮಾಡಬೇಕು. ಸೊ ಹಾಗಾಗಿ ನಾನು ಎಲ್ಲಾನು ರುಬ್ಬಿ ಎಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ನನಗಂತೂ ಈ ಥರ ಬಲ್ಕಾಗಿ ಮಾಡೋದು ಅಂದರೆ ತುಂಬಾ ಇಷ್ಟ. ಆದರೆ ಟೇಸ್ಟ್ ಹೇಗೆ ಬರುತ್ತೋ ಏನು ಅಂತ ಹೇಳ್ಬಿಟ್ಟು ತುಂಬಾ ತಲೆ ಕೆಡಿಸ್ಕೋತೀನಿ. ಪ್ರತಿ ವರ್ಷವೂ ಅಷ್ಟೇ ನಾವೇ ಫಲಹಾರ ಲಾಸ್ಟ್ ದಿವಸ ಮಾಡಿಸೋದ್ರಿಂದ ನಾನು ಅದ್ರ ಬಗ್ಗೆ ತುಂಬಾ ಇನ್ವಾಲ್ವ್ ಆಗಿರ್ತೀನಿ.
ಇನ್ನು ತರಕಾರಿಗಳನ್ನೆಲ್ಲ ಸ್ವಾಮಿಗಳು ಬೇಗ ಬೇಗ ಕಟ್ ಮಾಡಿ ಕೊಟ್ಟಿರೋದ್ರಿಂದ ಇಲ್ಲಿ ಮಸಾಲನೆಲ್ಲ ರುಬ್ಬಿ ನೀಟಾಗಿ ಬೇಗ ಬೇಗ ರೆಡಿ ಮಾಡಿಕೊಂಡೆ. ಪಲಾವ್ ಆ್ಯಕ್ಚುಲಿ ಮಾಡೋದು ದೊಡ್ಡ ವಿಷಯ ಏನಲ್ಲ, ಆದರೆ ಅದನ್ನು ನೀಟಾಗಿ ನೋಡ್ಕೋಬೇಕಲ್ಲ, ಸೊ ಅದೊಂದೇ ಕಷ್ಟ. ಯಾಕಂದರೆ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆದ್ರೂ ಟೇಸ್ಟ್ ಎಲ್ಲ ತುಂಬಾ ಹಾಳಾಗೋಗುತ್ತೆ. ನಮಗೆಲ್ಲ ಕುಕ್ಕರಲ್ಲಿ ಬೇಗ ಬೇಗ ಮಾಡಿ ಅಭ್ಯಾಸ ಅಲ್ವಾ, ಸೊ ಈ ಥರ ಸಪ್ರೇಟಾಗಿ ಬಲ್ಕಾಗಿ ಮಾಡಬೇಕಾದ್ರೆ ತುಂಬಾ ಜಾಗೃತಿಯಾಗಿರಬೇಕು. ಹೋದ್ಸಲನೂ ಈ ಥರ 12 kg ಅಕ್ಕಿ ಹಾಕಿ ಮಾಡಿದ್ದೆ, ಆದರೆ ಅವತ್ತೂ ಅಷ್ಟೇ ಏನೂ ಮಿಸ್ಟೇಕ್ ಆಗದೆ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಸಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು ಅನ್ನ ಎಲ್ಲ ಸೆಟ್ ಮಾಡಿಕೊಂಡು ಅನ್ನ ಒಂದು 90% ಅಷ್ಟು ಬೆಂದೆಲ್ಲ ಆದಮೇಲೆ ಕೆಳಗಡೆ ಸ್ಟವ್ನ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಬೆಂಕಿನ ಹಚ್ಬಿಟ್ಟು ಅಂದರೆ ದಮ್ಮಿಗೆ ಅಂತ ಇಡ್ತೀವಿ. ಇನ್ನು ಅಡುಗೆ ಎಲ್ಲ ರೆಡಿಯಾಗಿ ಒಂದು ಕಡೆ ಎತ್ತಿಟ್ಟು ಈ ಕಡೆ ಸ್ವಾಮಿಗಳು ಅಲಂಕಾರನು ಆಲ್ಮೋಸ್ಟ್ ಆಲ್ ಮಾಡಿ ಎಲ್ಲ ಮುಗಿಸಿದ್ರು. ಇನ್ನು ಹೊರಗಡೆ ಪುಟ್ಟದಾಗಿ ಒಂದು ರಂಗೋಲಿನ ಹಾಕೊಟ್ಟು ಅಲ್ಲಿ ದೇವ್ರ ಫೋಟೋನ ಈ ತರ ಇಟ್ಟು ಅಲಂಕಾರನೆಲ್ಲ ಮಾಡಿದ್ರು. ಇವತ್ತು ಪಡಿ ಪೂಜೆ ಆಗಿರೋದ್ರಿಂದ ಪಡಿನ ಈ ತರ ಹೂವಲ್ಲೇ ನೀಟಾಗಿ ಬಿಡಿಸಿದ್ರು. ಅಲಂಕಾರ ಎಲ್ಲ ಮುಗ್ದು ಆದ್ಮೇಲೆ ಅಪ್ಪ ಸೇವೆ ಸ್ಟಾರ್ಟ್ ಆಯ್ತು. ಹರಿಪಾದ ಹರಿಪಾದ ಗಣಪತಿಯೇ ಸರಸ್ವತಿಯೇ ಓಂ ಓಂ
ಕೊಳವೆ ನಿಗುಂಡವೇ ಕೊಡಿಮರವೇ ಗಂಟೆಯೇ ಶಾಸ್ತ್ರವೇ ಗುಡಿಯೇ ಸೋದರನೇ ಸುಬ್ರಹ್ಮಣ್ಯ ಸೋದರನೇ ಭಗವತಿ ಲಾಲಿತನೇ ಮೋಹಿನಿ ಸುತನೇ ಮಹಾವಿನಾಶಕನೇ ಒಕ್ಕಲಿಗಾಗವನೇ ವೈದ್ಯನಾಥನೇ ಓಂ ಶ್ರೀ ಹರಿಯಪ್ಪ ಸ್ವಾಮಿ ಶರಣಮಯ್ಯ. ಅಪ್ಪ ಸೇವೆ ಎಲ್ಲ ಮುಗಿಸ್ಕೊಂಡು ಸ್ವಾಮಿಗಳೆಲ್ಲ ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ ಗುಡಿಯಿಂದ ಎಲ್ಲರೂ ಹೊರಗಡೆ ಬಂದರು. ಯಾಕಂದರೆ ಉಳಿದಿರೋರೆಲ್ಲರೂ ಪ್ರಸಾದ ತಗೋಬೇಕಲ್ಲ, ಸೊ ಹಾಗಾಗಿ ಇನ್ನು ಬಂದವರೆಲ್ಲರಿಗೂ ಫಲಹಾರನೂ ರೆಡಿಯಾಗಿತ್ತು. ಸೊ ಎಲ್ಲರೂ ಪಲಾವ್ನ ತಿಂದು ತುಂಬಾ ಖುಷಿಪಟ್ಟರು. ಆದರೆ ಒಂದು ಬೇಜಾರು ಅಂದರೆ ನಮ್ಮ ಗುಡಿಯಲ್ಲಿರೋ ಸ್ವಾಮಿಗಳಿಗೆ ಎಲ್ಲರಿಗೂ ಫಲಹಾರ ತುಂಬಾ ಶಾರ್ಟೇಜ್ ಆಯಿತು. ನಾವು ಇಲ್ಲಿ ಕರೆಕ್ಟಾಗಿ 300 ಜನ ಎಸ್ಟಿಮೇಷನಲ್ಲಿ ಅಡುಗೆನ ಮಾಡಿದ್ವಿ. ಆದರೆ ಇಲ್ಲಿ 300 ಜನಕ್ಕೂ ಮೇಲೆ ಬಂದಿದ್ರು. ನಮಿಗೂ ಒಂಥರ ಖುಷಿನೇ ಆಯಿತು. ಆದರೆ ಇಲ್ಲಿ ಪುಣ್ಯಕ್ಕೆ ಏನು ಅಂದರೆ ಯಾರಿಗೂ ಕಡಿಮೆ ಅಂತ ಆಗಿಲ್ಲ. ನಮ್ಮ ಗುಡಿಯಲ್ಲಿರೋ ಸ್ವಾಮಿಗಳಿಗೆ ಮಾತ್ರ ಶಾರ್ಟೇಜ್ ಆಯಿತು. ಇಲ್ಲಿ ಅವರು ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆ ಅಪ್ಪ ಸೇವೆ ಮತ್ತು ಕೆಂಡ ಸೇವೆ ಇತ್ತು ಅಂತ ಹೋಗಿದ್ರು. ಅವರು ಹೋಗಿ ಬರೋವಷ್ಟರಲ್ಲಿ ನಾವು ಮತ್ತೆ ಗೀ ರೈಸ್ನ ಎಲ್ಲ ಮಾಡಿ ಅವರಿಗೋಸ್ಕರ ರೆಡಿ ಮಾಡಿದ್ವಿ. ಯಾಕಂದರೆ ಪಾಪ ಬೆಳಗಿಂದ ಅವರು ಏನೂ ತಿಂದೇನೆ ಉಪವಾಸದಲ್ಲಿ ಇದ್ರು. ಆ ಥರ ಇರುವಾಗ ಅವರಿಗೆ ನಾವು ಹೊಟ್ಟೆ ತುಂಬ ಕೊಡಬೇಕಲ್ವಾ. ಸೊ ಅವರಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ಅವರು ಬರುವಷ್ಟರಲ್ಲಿ ಎಲ್ಲಾನು ರೆಡಿ ಮಾಡ್ಕೊಂಡ್ವಿ. ನಮಗಂತೂ ಮನಸ್ಸಿಗೆ ಹೇಳ್ಕೊಳಕ್ಕೆ ಆಗದೆ ಇರುವಷ್ಟು ಖುಷಿ. ಲೋ ಹೋಗಿ ಈ ಥರ ಪೂಜೆನೆಲ್ಲ ನೋಡ್ತಿದ್ದಿದ್ದು ನಾವು ನಮ್ಮ ಮನೇಲೆ ನಮ್ಮ ಕಣ್ಣೆದುರೇ ನೋಡ್ತಾ ಇರಬೇಕಾದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ನಿಜ ಹೇಳೋದಾದರೆ ಆ ದೇವರು ಭಕ್ತಿಯಿಂದ ಇದ್ದರೆ ಖಂಡಿತ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ. ಥ್ಯಾಂಕ್ ಯು.